ಅಸ್ಸಲಾಂ ವಲೈಕುಂ ರಹಮತುಲ್ಲಾಹಿ ವಬರ್ಕಾತು. ನನ್ನ ಹೆಸರು ಮೊಹಮ್ಮದ್ ಇಮ್ರಾನ್. ನಾನು ಶ್ರೀರಂಗಪಟ್ಟಣದಿಂದ ಮಾತಾಡ್ತಾ ಇದ್ದೀನಿ. ನಾನು ಕೂಡ 2010ರಿಂದ ಟಿಪ್ಪು ಸುಲ್ತಾನ್ ವೇಕ್ ಎಸ್ಟೇಟ್ ಬಗ್ಗೆ ಕಮಿಟಿ ಬಗ್ಗೆ ತುಂಬ ಪ್ರಶ್ನೆಗಳನ್ನ ಮಾಡ್ಕೊಂಡು ಬಂದಿದ್ದೀವಿ ನಾವು. ಆದರೂ ಕೆಲವು ದಾಖಲಾತಿಗಳಿದೆ ಹಾಗೂ ನಮ್ಮ ಹತ್ರ 4 ಫೈಲ್ ಇದೆ. ಅದರಲ್ಲಿ ಒಂದು ಫೈಲು ನಾನು ತೊಗೊಂಡು ಬಂದಿದ್ದೀನಿ. 10ರಿಂದ ಮಾಡ್ತಾ ಇರೋದಕ್ಕೆ ಏನಕ್ಕಂತ ಹೇಳಿದ್ರೆ, ನಾವು ಒಂದು ಟೀಮ್ ಮಾಡ್ಕೊಂಡಿದ್ದೆ ಹಾಗೂ ನಾವು ಒಂದು ಟೀಮ್ ಮಾಡ್ಕೊಂಡ್ವಿ. ಅದರಲ್ಲಿ ಯಾರಂತ ಹೇಳಿದ್ರೆ ಮುಜೀಬ್ ಶಾಲಿಮಾರ್ ಅವರು ಹಾಗೂ ನಾಸಿರ್ ಶೆಟ್ಟಳ್ಳಿ ಅವರು ಹಾಗೂ ಮುನೀರ್ ಪಾಷಾ ಹಾಗೂ ಅಯಾಜ್ ಪಾಷಾ, ಮೊಹಮ್ಮದ್ ಅನ್ಸರ್, ಇಷ್ಟು ಜನ ಮಾಡ್ಕೊಂಡು ನಾವು 2010ರಿಂದ ಕೇಳದ ಅಂತ ಹೋದ್ವಿ. ನಾವು ಹೋಗಿ ಕೇಳಿದಾಗ ಅವರು ಏನಂತ ಹೇಳ್ತಾರಂದ್ರೆ, ಸೆಕ್ರೆಟರಿ ಅವರು, ನೀವು ಏನೇ ಇದ್ರೂ ರೈಟಿಂಗಲ್ಲಿ ಕೇಳಿ, ರೈಟಿಂಗಲ್ಲಿ ಕೊಡ್ತೀವಿ ಅಂತಾರೆ. ಏನು ಕೇಳಿ? ರೈಟಿಂಗಲ್ಲಿ ಕೇಳಿ, ರೈಟಿಂಗಲ್ಲಿ ನಾವು ಆನ್ಸರ್ ಕೊಡ್ತೀವಿ ಅಂತಾರೆ. ನಾವು RT ಆ್ಯಕ್ಟಲ್ಲಿ ಶುರು ಮಾಡಿದ್ವಿ. ಶುರು ಮಾಡಾದ್ಮೇಲೆ ಎಲ್ಲ ಕೆಲವು ಏನೋ ಕೇಳಿದ್ರೆ ಏನೋ ಕೊಡ್ತಾರೆ, ಆನ್ಸರ್ಸೇ ಕೊಡೋಲ್ಲ ಕರೆಕ್ಟಾಗಿ. ನಾವು ಆಯಾವಾಯ ಕೇಳಿದ್ವಿ, ಎಲ್ಲ ವರ್ಷದ ಪೂರ್ತಿ ಆಯಾವಾಯ ಕೇಳಿದ್ವಿ, ಉರುಸಿನ ಆಯಾವಾಯ ಕೇಳಿದ್ವಿ. ಅಂದರೆ ಎಷ್ಟು ಬಂದಿದೆ ಎಲ್ಲ ಪೂರ್ತಿ ಫಂಡ್ಸು ಏನು ಯೂಸ್ ಮಾಡ್ತಿದ್ರೆ ಅಕೌಂಟ್ ಸ್ಟೇಟ್ಮೆಂಟ್ ಕೂಡ ಕೇಳಿದ್ವಿ ನಾವು. ಅದೆಲ್ಲ ಕೊಟ್ಟಿಲ್ಲ ಅವರು ಅವಾಗ, ಆಯಿತಾ. ಆಮೇಲೆ ಡೆವಲಪ್ಮೆಂಟ್ ಬಗ್ಗೆ ಕೇಳಿದ್ವಿ, ಏನೂ ಕೊಟ್ಟಿಲ್ಲ. ಅದಕ್ಕೆ ದಾಖಲಾತಿಗಳು ಕೂಡ ಕೊಡ್ತೀನಿ ನಾನು. ಆಮೇಲೆ ಈಗ ನೋಡಿ, UT ಖಾದರ್ ಅವ್ರಿಗೆ, ಸನ್ಮಾನ್ಯ UT ಖಾದರ್ ಅವ್ರಿಗೆ ಕೊಟ್ಟಿರೋವಂಥದ್ದು ಇದು. ಅವಾಗ ಅವರು ರಾಜ್ಯ ವಕ್ಫ್ ಬೋರ್ಡ್ ಸದಸ್ಯರು ಕೂಡ. ಅವರು ಯಾವಾಗ ಕೊಟ್ಟಿದ್ದೀವಿ ಅಂತ ಹೇಳಿದ್ರೆ, ಇಲ್ಲಿ ನೋಡಿ ಡೇಟು ಇದೆ. ಆಮೇಲೆ ತಿರ್ಗಾ ಖಮ್ರುಲ್ ಇಸ್ಲಾಂ ಅವರು ಮಿನಿಸ್ಟ್ರು ಆಗಿದ್ರು, 12/8 ಕೊಟ್ಟಿರೋದು ಡೇಟ್ ಇದೆ ನೋಡಿ. ನಿಮ್ಗೆ ಕಾಣ್ತಾ ಇರ್ಬೋದು ಬಹುಶಃ, ನೋಡಿ ಡೇಟ್ ಇದೆ. ಆಮೇಲೆ ಏನು ಕೊಟ್ಟಿದ್ದೀವಿ ಅಂದರೆ, ಶವ ಸಂಸ್ಕಾರ ಮಾಡಲು ಭೂಮಿಯಲ್ಲಿ ಆಳ ತೋಡು ಮಾಡುವ ಸಮಾಧಿ ವ್ಯಕ್ತಿ ನೇಮಿಸುವ ಬಗ್ಗೆ, ವ್ಯಕ್ತಿಯನ್ನು ಸಮಾಧಿ ಮಾಡುವಂಥ ವ್ಯಕ್ತಿಯನ್ನು ನೇಮಿಸುವ ಬಗ್ಗೆ 2013ರಲ್ಲಿ ಕೊಟ್ಟಿರೋದು. ಆಮೇಲೆ ಇವ್ರಿಗೂ ಕೊಟ್ಟಿದ್ದೀವಿ. ಶಾಸಕರು ತನ್ವೀರ್ ಸೇಠ್, ವಕ್ಫ್ ಬೋರ್ಡ್ ವಕ್ಫ್ ಬೋರ್ಡ್ ಸದಸ್ಯರು, ಚೇರ್ಮನ್ ಗುಂಬಜ್, ಅವ್ರಿಗೂ ಕೊಟ್ಟಿದ್ದೀವಿ. ಆಮೇಲೆ ಸನ್ಮಾನ್ಯ ಸಿದ್ದರಾಮಯ್ಯ ಸರ್ ಅವರು ಮುಖ್ಯಮಂತ್ರಿಗಳು, ಅವ್ರಿಗೂ ಕೊಟ್ಟಿದ್ದೀವಿ. ಹಾಗೇನೆ ನೋಡಿ ನಾಸೂರ್ ಅಲಿ ಖಾನ್ ಅವರು ಶೆಟ್ಟಳ್ಳಿ ಅವರು ಕೂಡ ಇಲ್ಲಿ ನೋಡಿ ಕೊಟ್ಟಿದ್ದಾರೆ. ಅವರು ಎಲ್ಲಿಗೆ ಗುಮ್ಮಜ್ ಕೊಟ್ಟಿರ್ತಾರೆ. ಯಾವ ವಿಷಯ ಅದ್ರ ಬಗ್ಗೆ ಅಂತ ಹೇಳಿದ್ರೆ, ವಕ್ಫ್ ಬೋರ್ಡ್ಗೆ ಸೇರಿದ ಶ್ರೀರಂಗಪಟ್ಟಣ ಕಸಬಾವಳಿ ಶ್ರೀರಂಗಪಟ್ಟಣ ವಕ್ಫ್ ಎಸ್ಟೇಟ್ಗೆ ಗುಮ್ಮಜ್ ಸೇರಿದ ಮಸೀದಿಯ ಬಗ್ಗೆ ಅವ್ರವ್ರಿಗೆ ಏನೇನಿಗೆ ಬರ್ತಿದೆ, ಎಲ್ಲೆಲ್ಲಿಗೆ ಬರ್ತಿದೆ ಅಮೌಂಟು ಅಂತ. ಅವಾಗ ಅವರು ಪ್ರತಿದಿನ ಬರೋ ಅಂತ ಎಲ್ಲ 66,000 60,000 ಬರೀ ಅವ್ರು ಬರೋದಕ್ಕೆ ಚಾರ್ಜ್ ಹಾಕಿದ್ದಾರೆ. ಅಷ್ಟೊಂದು ಇಮಾಮ್ ಸಂಬಳ ಅಲ್ಲದೆ ಮಕ್ಕಳೆಲ್ಲ ಹೋಗ್ತಾರೆ ಬರ್ತಾರೆ ಅಂತೇಳಿ, ಕುರಾನ್ ಪಠಣ ಇದು ಮಾಡೋದಕ್ಕೆ ಅಂತೇಳಿ. ಆಮೇಲೆ ಮುಜೀಬ್ ಪಾಷಾ ಅವರವರು ಕೊಟ್ಟಿರ್ತಾರೆ. ವಕ್ಫ್ ಬೋರ್ಡ್ಗೆ ಸೇರಿದ ಶ್ರೀರಂಗಪಟ್ಟಣ ಕಸ್ಬಾ ಹೋಬಳಿಯಲ್ಲಿ ಎಸ್ಟೇಟ್ಗೆ ಸೇರಿದ ಶ್ರೀರಂಗಪಟ್ಟಣ ಅಂಗಡಿಗಳಿವೆ, ಎಷ್ಟು ಮುಂಬಲ್ಗ ಬಾಡಿಗೆ ಬರ್ತಿದೆ, ಎಷ್ಟು ವರ್ಷಗಳಿಂದ ಬಾಡಿಗೆ ಪಡೆಯಲಾಗಿದೆ ಹಾಗೂ ಅಂಗಡಿಗಳು ಎಷ್ಟು ವರ್ಷಗಳಿಗೆ ಬಾಡಿಗೆಗೆ ನೀಡಲಾಗಿದೆ, ಅದಕ್ಕೆ ನೀವು ಟೆಂಡರ್ ಪ್ರತಿಕ್ರಿಯೆ ಮಾಡಿದ್ದೀರಾ ಅಂತ ಕೇಳ್ತಾರೆ ಅವರು. ಅದಕ್ಕೆ ಅವರ ಆನ್ಸರ್ ಏನು ಬಂದಿರುತ್ತೆ ಗೊತ್ತಾ? ಟಿಪ್ಪು ಸುಲ್ತಾನ್ ವಕ್ಫ್ ಎಸ್ಟೇಟ್ ಶ್ರೀರಂಗಪಟ್ಟಣ ಖಾತೆ ನಂಬರಲ್ಲಿ ಈ ಜಾಗದಲ್ಲಿ ತಾತ್ಕಾಲಿಕವಾಗಿ 3 ಪೆಟ್ಟಿಗೆ ಅಂಗಡಿಗಳು ಅನುಮತಿಸಲಾಗಿದೆ. ಪೆಟ್ಟಿಗೆ ಅಂಗಡಿಗೆ 1 ತಿಂಗಳಿಗೆ 100 ರೂಪಾಯಿ ಅಂತೆ ಬಾಡಿಗೆ 8 ವರ್ಷಗಳಿಂದ ಪಡೆಯಲಾಗುತ್ತಿದೆ ಅಂತ ಕೊಟ್ಟಿರ್ತಾರೆ. ಆಮೇಲೆ ಇಲ್ಲಿ ನೋಡಿ, ರಹಮತ್ ಉನ್ನೀಸಾ ಅವರು, ನಮ್ಮ ತಾಯಿ, ಅವರು 2013ರಲ್ಲಿ 2012ರಿಂದ ವಕ್ಫ್ ಬೋರ್ಡ್ ಜಾಗದಲ್ಲಿ ಇಲ್ಲಾಂದ್ರೆ ಎಲ್ಲಾದ್ರೂ ವಸತಿ ಇಲಾಖೆಯಿಂದ ಇಲ್ಲ ರಾಜೀವ್ ಗಾಂಧಿ ವಸತಿ ಯೋಜನೆ ಅಡಿಯಲ್ಲಿ ಮುಖ್ಯಮಂತ್ರಿ ಅಧೀನ ಕಾರ್ಯದರ್ಶಿಯವರಿಗೆ ಕೊಟ್ಟಿರ್ತಾರೆ. ನೋಡಿ, ಎಲ್ಲೋ ಡೇಟ್ ಕಾಣ್ತಾ ಇಲ್ಲ ಅಂತ ಕಾಣುತ್ತೆ ಇಲ್ಲಿ ವಿಡಿಯೋದಲ್ಲಿ. ಅವರೂ ತುಂಬ ಕಡು ಬಡವರು ಇದ್ದಾರೆ. ಎಷ್ಟೋ ಎಲ್ಲ ಮುಸ್ಲಿಮ್ಸ್ಗಳಲ್ಲಿ ಬಾಂಧವಗಳಲ್ಲಿ ತುಂಬ ಬೀಡಿ ಕಾರ್ಮಿಕರುಗಳಿದ್ದಾರೆ. ಮನೆ ಮಾಡಿಕೊಡಿ ಅಂತ ಮುಖ್ಯಮಂತ್ರಿ ಅಧೀನ ಕಾರ್ಯದರ್ಶಿ ಅಲ್ಲಿಂದ ರಿಪ್ಲೈ ಬಂದಿರುತ್ತೆ. ಅದು ಕೂಡ ಇದೆ, ಡೇಟ್ ಸಮೇತ ಇದೆ ಎಲ್ಲ. ಹಾಗೇನೆ ಮೊಹಮ್ಮದ್ ಅನ್ಸರ್ ಅವರು ನೋಡಿ ಎಷ್ಟೋ ಕೇಳಿರ್ತಾರೆ,
2012-13 ಸಾಲಿನ ಟಿಪ್ಪು ಸುಲ್ತಾನ್ ವಕ್ಫ್ ಎಸ್ಟೇಟ್ ಕಮಿಟಿಯ ಆಯವ್ಯಯದ ಬಗ್ಗೆ ಸಂಪೂರ್ಣ ಮಾಹಿತಿ ಕೊಡಬೇಕೆಂದು ವಿನಂತಿ ಮಾಡಿಕೊಂಡಿರ್ತಾರೆ. ಹಾಗೂ ಗುಂಬಜ್ನಲ್ಲಿ ವ್ಯಾಪಾರ ಮಾಡಲು ಎಷ್ಟು ಜನರಿಗೆ ಟೋಕನ್ ನೀಡಲಾಗಿದೆ ಹಾಗೂ ಹೊಸದಾಗಿ ಎಷ್ಟು ಜನರಿಗೆ ಟೋಕನ್ ನೀಡಲಾಗುತ್ತಿದೆ, ಈ ಟೋಕನ್ ಅವಧಿ ಎಷ್ಟು ವರ್ಷ ಇದೆ, ಸಂಪೂರ್ಣ ಮಾಹಿತಿ ಕೇಳಿರ್ತಾರೆ. ಗುಂಬಜಿನ ವಕ್ಫ್ ಎಸ್ಟೇಟ್ಗೆ ಎಷ್ಟು ಮಸೀದಿಗಳಿಗೆ ಸೇರಿವೆ ಹಾಗೂ ಎಷ್ಟು ಜಾಗಗಳಿಗೆ ಸೇರಿವೆ, ಇದರ ಖಾತೆ ಸಂಖ್ಯೆ ಸಹಿತ ಸಂಪೂರ್ಣ ಮಾಹಿತಿ ಹಾಗೂ ನಿಮ್ಮ ಸೇರಿರುವ ಮಸೀದಿಗಳು, ಇಮಾಮುಗಳಿಗೆ ಮತ್ತು ಮದ್ರಸೆಗಳಿಗೆ ಮಾಸಿಕ ವೇತನ ಎಷ್ಟು ನಿಗದಿಪಡಿಸಿದೆ ಮಾಹಿತಿ, ಯಾವುದಾದ್ರು ಹೊಸ ಮಳಿಗೆಗಳು ನಿರ್ಮಾಣ ಯೋಜನೆ ಮಾಡಿದ್ದೀರಾ, ಈ ಯೋಜನೆ ಮಳಿಗೆಗಳಿಗೆ ಎಷ್ಟು ಮುಂಬಲಗು ಪಡೆಯುತ್ತಿದ್ದೀರಾ ಹಾಗೂ ಇದರ ಟೆಂಡರ್ ಪ್ರತಿಕ್ರಿಯೆ ನಡೆದಿದೆಯಾ, ಇದರ ಬಗ್ಗೆ ಮಾಹಿತಿ, ಅದನ್ನ ಪೂರ್ತಿ ಮಾಹಿತಿ ಕೊಡಬೇಕು, ವರ್ಷದ ಪೂರ್ತಿ ಅಂತ ಕೊಟ್ಟಿರ್ತಾರೆ. ಗುಂಬಜ್ಗೆ ಚಂದ ಮತ್ತು ದಾನ ರೂಪದ ಇದರ ಎಷ್ಟು ಮುಂಬಲಗು ಬಂದಿರುತ್ತದೆ ಹಾಗೂ ಗುಂಬಜ್ಗೆ ಸಂಬಂಧಪಟ್ಟ ಬ್ಯಾಂಕ್ ಖಾತೆ ಮತ್ತು ನಿಯಮಾನುಸಾರ ಖಾತೆ ಮುಖಾಂತರ ವ್ಯವಹಾರದ ಮಾಹಿತಿ. ಇವ್ರು ಬ್ಯಾಂಕ್ ಸ್ಟೇಟ್ಮೆಂಟೇ ಕೊಡಲ್ಲ. ಇವರು ಯಾವಾಗ ಮಾಡಿರ್ತಿದ್ದು 23/10/2013. ಅದಕ್ಕೆ ಉತ್ತರ ಏನ್ ಕೊಡ್ತಾರೆ ಇವರು? ನೀವು ಮಾಹಿತಿ ಹಕ್ಕಿದ ಕಾಯ್ದೆ ಅನ್ವಯ ದಿನಾಂಕ 23/10. ಅದು ಏನು ಇವರು ಉತ್ತರ ಕೊಡೋದು? ಕೊಟ್ರೆ ಯಾವಾಗ್ಲೂ ಕೊಡ್ತಾರೆ, 3 ತಿಂಗಳು ಕಾಯ್ತಾರೆ. ಆದ್ರೆ ಇವ್ರು ಒಂದೊಂದು ಕ್ವಶನ್ ಕೇಳ್ತಿದ್ರೆ ಆ ಥರನೇ 50 ವರ್ಷ ಹೋಗ್ಬೇಕು ಹಂಗೇನೆ ಅವ್ರು ಕೇಳ್ತಾ ಇದ್ರೆ. ಆ ರೀತಿ ಇವ್ರ ಪ್ಲ್ಯಾನ್ಗಳಿರುತ್ತೆ ಈ ಕಮಿಟಿ ಅವ್ರದ್ದು. ಅಂದರೆ ಈಗ ನಾವು ಮಾಹಿತಿ ಈಗ ಏನಾದ್ರು ಸೆಂಡ್ ಮಾಡಿದ್ರೆ, ನಾವು ಕೇಳಿದ್ರೆ 3 ತಿಂಗಳು ಟೈಮ್ ಇಟ್ಕೊಂಡು ಏನು ಮಾಡ್ತಾರೆ ಅವರು, ಲಾಸ್ಟ್ ಡೇಲ್ ಹಾಕ್ತಾರೆ. ಆಯ್ತಾ? ಆ ರೀತಿನೇ ಟೈಮ್ ಹೋಗ್ತಾ ಇರಬೇಕು. ಕೇಳ್ತಾ ಇವ್ರು ಕೇಳೋರು ಸತ್ತೋಗ್ಬಿಡ್ಬೇಕು. ಕೇಳಿ. ಯಾಕಂದ್ರೆ ಈಗಲೇ ನೋಡಿ 2010ರಿಂದ 15 ವರ್ಷ ಆಗೋಗಿದೆ. ಕೇಳಿ ನ್ಯಾಯನ ಅಲ್ವಾ? ಇವ್ರು ಅಲ್ಲಿವರೆಗೆ ಎಂಜಾಯ್ ಮಾಡ್ತಾ ಇರ್ತಾರೆ. ಆಯ್ತಾ? ಎಂಜಾಯ್. ಒಂದು ಮಾಹಿತಿ ಕೊಡ್ತಾರೆ, ಅದರಲ್ಲೂ ಉರ್ಸಿನ ಮಾಹಿತಿ ಕೊಡ್ತಾರೆ. ಅದಕ್ಕೆ ಎಷ್ಟು ಖರ್ಚು ಮಾಡಿದೀವಿ ಅಂತ ಹೇಳ್ತಾರೆ. 8,43,000 ಮಾಡಿರ್ತೀವಿ ಅಂತ ತೋರಿಸ್ತಾರೆ. ಸರಿನಾ? ಅದರಲ್ಲಿ ಬರೀ ಫೋಟೋ ತೆಗಿಯೋದಕ್ಕೆ, ಫೋಟೋ ತೆಗಿಯೋದಕ್ಕೆ ಅವಾಗ ಅದಕ್ಕೇನೆ 60,000 70,000 ಒಂದೊಂದು ಫೋಟೋ ಖರ್ಚು ಮಾಡಿದಾರಂತ. ಆ ಫೋಟೋಗಳು ಎಲ್ಲಿದೆ ಅಂತ ಗೊತ್ತಿಲ್ಲ ನಮಗೂ ಈಗಲೂ. ಅದರಲ್ಲಿ ಇನ್ನೂ ಏನೋ ಬೇರೆ ಎಲ್ಲ ಬರೆದಿರ್ತಾರೆ ಫೋಟೋಗಳು ಅಂತ ಏನೇನೋ. ಆಮೇಲೆ ಅಯಾಸ್ ಪಾಷಾರವರು ವಕ್ಫ್ ಬೋರ್ಡಲ್ಲಿ ಫಾತಿಮಾ ಮಸೀದಿಗೆ ಎಷ್ಟು ಮಳಿಗೆಗಳಿದೆ, ಎಷ್ಟು ಬಾಡಿಗೆ ಬರ್ತಿದೆ, ಇದರ ಮಾಹಿತಿ ಹಾಗೂ ಬಾಡಿಗೆ ಚಂದ ರೂಪದಲ್ಲಿ ಇದುವರೆಗೂ ಎಷ್ಟು ಮುಂಬಲ್ಗೂ ಬಂದಿರುತ್ತೆ, ಮಸೀದಿಗೆ ಸಂಬಂಧಪಟ್ಟ ಬ್ಯಾಂಕ್ ಖಾತೆ ಮತ್ತು ಇನ್ನೊಂದು ಮುಖಾಂತರ ವ್ಯವಹಾರದ ಮಾಹಿತಿ ಅಂತ ಕೇಳಿರ್ತಾರೆ ಅಯಾಸ್ ಪಾಷಾ ಅವರು. ಯಾವಾಗ? ಅದು 2013ರಲ್ಲಿ ಕೇಳಿರ್ತಾರೆ. 2013, 23, 9ರಲ್ಲಿ ಅವರು ಅವಾಗ ಅವ್ರಿಗೆ ಉತ್ತರ ಕೊಟ್ಟಿರ್ತಾರೆ. ಇವರು ಏನಂತ ಉತ್ತರ ಕೊಟ್ಟಿರ್ತಾರೆ ಅಂದ್ರೆ ನೋಡಿ, ಮೇಲ್ಗಂಡ ವಿಷಯಕ್ಕೆ ಸಂಬಂಧಿಸಿದಂತೆ ಮಸೀದಿಗೆ ಸೇರಿದ ಯಾವುದೇ ಮಳಿಗೆಗಳು ಇರುವುದಿಲ್ಲ ಅಂತೆ. ಮಸೀದಿಗೆ ಸೇರಿಲ್ವಂತೆ ಆ ಮಳಿಗೆಗಳೆಲ್ಲ. ಮಸೀದಿ ಜಾಗ ಅಲ್ವಂತೆ ಅದು, ಫಾತಿಮಾ ಮಸೀದಿ. ಮಾನ್ಯ ಆ ಮಸೀದಿಯ ಅಂಗಡಿ ಮಳಿಗೆಯವರು ಎಲ್ಲ ನೋಡ್ಕೋಬೇಕು. ಅದು ಸರ್ಕಾರದ ವತಿಯಿಂದ ಈ ಮಸೀದಿಗೆ ಯಾವುದೇ ಅನುದಾನ ಇರುವುದಿಲ್ಲ ಎಂದು ತಮಗೆ ತಿಳಿಸಲಾಗಿದೆ. ಆ ಇಮಾಮ್ಗೆ ಮಾತ್ರ 5,000 ರೂಪಾಯಿ ನಾವು ಮಹೀನಾ ಕೊಡ್ತಾ ಇದ್ದೀವಿ ಅಂತ ಅವಾಗ ಉತ್ತರ ಕೊಟ್ಟಿರ್ತಾರೆ ಅವರು. ಆಯ್ತಾ? ಆಮೇಲೆ ಇದು ನಮ್ಮ ತಾಯಿ ರಹಮತುನ್ನಿಸಾ ಅವರು ಕೊಟ್ಟಿರೋಂಥದ್ದು ನೋಡಿ, ಸ್ವಲ್ಪ ಡೇಟ್ ನೋಡಿ. ರಾಜೀವ್ ಗಾಂಧಿ ವಸತಿ ಯೋಜನೆ ಅಡಿಯವರಿಗೆ, ಗ್ರಾಮೀಣ ವಸತಿ ನಿಗಮ ಯೋಜನೆಯವರಿಗೆ ಮುಖ್ಯ ಕಾರ್ಯನಿರ್ವಾಹಕ ವಕೀಲ ಅವ್ರೇನು ಹೇಳಿರ್ತಾರೆ ಅಂದರೆ, ನಾವು ಇದಕ್ಕೆ ಜಮೀನಿಗೆ ಹಣನೂ ಕೊಡ್ತೀವಿ ನಿಮಗೆ, ಅಲ್ಲಿ ಯಾರು ಬಡವ್ರಿಗೆಲ್ಲ ಮನೆ ಇಲ್ಲ ಅವ್ರಿಗೆಲ್ಲ ನಾವು ಅದನ್ನು ಮಾಡ್ಕೊಡಕ್ಕೆ ರೆಡಿ ಇದ್ದೀವಿ, ದಯವಿಟ್ಟು ವಕ್ಫ್ ಮಂಡಳಿಯವರು ಕೊಡ್ತಾರಾ ಅಂತ ಕೇಳಿ ಅಂತಾರೆ. ಇವರು ಮುನ್ಸಿಪಾಲ್ಟಿಗೆ ಸೇಲ್ ಮಾಡೋಕ್ಕೆ ಜಾಗನ ಇವ್ರಿಗಿದೆ. ನಮ್ಮ ಮುಸ್ಲಿಂ ಬಾಂಧವರು, ನಮ್ಮ ಹಿಂದೂ ಮುಸ್ಲಿಂ ಎಲ್ಲ ನಮ್ಮ ಬಾಂಧವರೇ, ನಾವು ಅವ್ರ ಬಾಂಧವರೇ, ನಾವು ಅಣ್ಣ ತಂದಿರ್ತಾರೆ ಇದೀವಿ. ಮುಸ್ಲಿಮು ಹಿಂದೂ ಎಲ್ಲರೂ ಅಲ್ಲಿ ಭಾಳ ಬಾಂಧವ್ಯದಿಂದ ಇದ್ದೀವಿ ಅಲ್ಲಿ ನಾವು. ಆಯಿತಾ? ಅವರು ನಾವು ಎಷ್ಟು ಪ್ರೀತಿ ಮಾಡ್ತೀವಿ ಅವರು ನಮ್ಗೆ ಅಷ್ಟೇ ಪ್ರೀತಿ ಮಾಡ್ತಾರೆ. ಭಾಳ ಅಣ್ಣ ತಂದಿರ್ತಾರೆ ಇದ್ದೀವಿ ನಾವು. ಅವರು ನಮ್ಮ ಎಲ್ಲ ಅಣ್ಣ ತಂದಿರೆ. ಸರಿನಾ? ಇವರು ನಾವು ಎಲ್ಲರಿಗೂ ಕೇಳಿರ್ತೀವಿ, ಕೊಡಿ, ಯಾಕೆ ಕೊಡಲ್ಲ ನೀವು? ಸುಲ್ತಾನ್ 2 ಕಣ್ಣು ನನ್ನ ಪ್ರಜೆಗಳು ಅಂತ ಹೇಳಿರ್ತಾರೆ.
ಅವರು ಹೇಳ್ತಾರೆ ಅವಾಗ ಸುಲ್ತಾನ್ ಟಿಪ್ಪು ಸುಲ್ತಾನ್ ಅವರು ಹಿಂದೂ ಮುಸ್ಲಿಂ ಎರಡು ನನ್ನ ಕಣ್ಣು ಅಂತ ಹೇಳ್ತಾರೆ ಅವರು, ಎಲ್ಲ ಜನಾಂಗದವರು. ತನ್ನ ಎರಡು ಮಕ್ಕಳಿಗೆ, ತನ್ನ ಜನತೆಗೋಸ್ಕರ ರಾಜ ತನ್ನ ಎರಡು ಮಕ್ಕಳಿಗೆ ಅಡ ಇಟ್ಟಿರ್ತಾರೆ. ಇಂಥ ರಾಜ ಎಲ್ಲೂ ಇಲ್ಲ. ಬೇಕು ಅಂದ್ರೆ ತನ್ನ ರಾಜ್ಯವನ್ನ ಬಿಟ್ಕೊಡ್ಬೋದಿತ್ತು ಬ್ರಿಟಿಷಿಗೆ, ಬಟ್ ಅವ್ರ ಹತ್ರನೇ ಅಡ ಇಟ್ಬಿಡ್ತಾರೆ. ಅಂತ ರಾಜ ಟಿಪ್ಪು ಸುಲ್ತಾನ್. ಓಕೆನಾ? ಆಮೇಲೆ ನೋಡಿ, ಇನ್ನು ಇದೆ ಮುನೀರ್ ಪಾಷಾ ಕೇಳಿರ್ತಾರೆ. ಮುನೀರ್ ಪಾಷಾನು ಟಿಪ್ಪು ಸ್ಟೇಟ್ ಕಮಿಷನ್ ಸೆಕ್ರೆಟರಿ ಅವ್ರಿಗೆ ಕೇಳಿರ್ತಾರೆ. ಅದಕ್ಕೂ ಉತ್ತರ ಈ ಸಂಬಂಧಿಸಿಗೆ ಮುನೀರ್ ಪಾಷಾ ಅಬ್ದುಲ್ ರೆಹಮಾನ್ ರವರೇ, ನಮಗೆ ಲಗತ್ತಿಸುವ ಅರ್ಜಿಯಲ್ಲಿ ಮಸೀದಿ ಸಂಬಂಧಕ್ಕೆ ಮಾಹಿತಿ ಕೇಳಿ ಬಂದಿರ್ತಾರೆ. ಅದನ್ನು ತಾವು ಸರಿಯಾದ ಸೂಚನೆಯನ್ನು ನೀಡಲು ಕೋರಲಾಗಿದೆ. ಅವ್ರಿಗೆ ಮಸೀದಿಗೆ ಫಾರ್ವರ್ಡ್ ಮಾಡಿರ್ತಾರೆ, ಅವ್ರು ಕೇಳ್ಕೊಳ್ಳಿ ಅಂತಾರೆ. ಆಮೇಲೆ ನೋಡಿ, ಇವರು ಭ್ರಷ್ಟಾಚಾರ ಮತ್ತು ಈ ಫ್ಯಾಮಿಲಿ ಟ್ರೀ ಮಾಡ್ಕೊಂಡು ಹೋಗಿರೋಂಥ ಕಮಿಟಿ ಬಗ್ಗೆ ನಾವು ಮುಖ್ಯಮಂತ್ರಿಗಳಿಗೆ, ಖಮ್ರುಲ್ ಇಸ್ಲಾಂ ಅವ್ರಿಗೆ ಎಲ್ಲರಿಗೂ ಆಗ ದೂರೆಲ್ಲ ಕೊಟ್ಟಿದ್ದೀವಿ. ಅದಾದ್ಮೇಲೆ ಒಂದು ದೂರು ಕೊಡ್ತಾ ಬಂದಿದ್ದೀವಿ. ಅದ್ರ ಕ್ರಮ ಮಾತ್ರ ಏನಿಲ್ಲ. ಈ ಫ್ಯಾಮಿಲಿ ಟ್ರೀ 4 ಜನರೇಷನಿಂದ ಇದು ಯಾಕೆ ಕೊಡ್ತಿದ್ದೀರಾ ನೀವು, ಯಾಕೆ ಎಲೆಕ್ಷನ್ ಮಾಡ್ತಾ ಇಲ್ಲ ಅಂತೆಲ್ಲ ಕೇಳಿರ್ತೀವಿ. ಆದರೆ ಅದಕ್ಕೆಲ್ಲ ಯಾವುದು ಉತ್ತರ ಬರಲ್ಲ. ಸೊ ನಾವು ಕಾರಣ ಏನು ಅಂತ ಹೇಳಿದ್ರೆ, ಇವತ್ತು ಈ ವಿಡಿಯೋಗಳನ್ನೆಲ್ಲ ಮಾಡಿ ಸೋಷಿಯಲ್ ಮೀಡಿಯಾದಲ್ಲಿ ಕೇಳೋದಕ್ಕೆ, ಮತ್ತು ಈ ನಮ್ಮ ರೋಡಲ್ಲಿ ಹೋಗಿ ನಾವು ಸ್ಟ್ರೈಕ್ ಮಾಡೋದಕ್ಕೆ, ಅಲ್ಲಿ ಹೋಗಿ ಕೇಳಿದ್ರೆ ಏನು ಮಾಡ್ತಾರೆ ಇವರು, ಯಾವ್ದಾದ್ರು ಒಂದು ಕಾರಣ ಹೇಳ್ತಾರೆ, ಇಲ್ಲ ಜಗಳ ಆಡ್ತಾರೆ ನಮ್ಮ ಮೇಲೆ. ಜಗಳ ಆಡಿ ಸುಳ್ಳು ಕಂಪ್ಲೇಂಟ್ನ ತೊಗೊಂಡೋಗಿ ಅವರೇ ಕೊಡ್ತಾರೆ. ಸರಿನಾ? ಇದೆಲ್ಲ ಪಬ್ಲಿಕ್ ಪ್ರಾಪರ್ಟಿ ಸರ್, ಪಬ್ಲಿಕ್ ಇಂಟ್ರೆಸ್ಟು. ಈಗ ಇವರೆಲ್ಲ ಶ್ರೀರಂಗಪಟ್ಟಣ ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಟ್ಟಿದ್ದಾರೆ, ಈ ರೀತಿ ಎಲ್ಲ ಆಗ್ತಿದೆ ಅಂತೇಳಿ. ನಾವು ಕೇಳ್ತಾ ಇರೋದು ಏನಂತ ಹೇಳಿದ್ರೆ, ನಮ್ಮ ಮಾನ್ಯ ದಂಡಾಧಿಕಾರಿಗಳು, ಶ್ರೀರಂಗಪಟ್ಟಣ ತಾಲೂಕು ತಹಸೀಲ್ದಾರರವ್ರಿಗೆ ಹಾಗೂ ಶ್ರೀರಂಗಪಟ್ಟಣ ಪೊಲೀಸ್ ಸ್ಟೇಷನ್ ಅವ್ರಿಗೂ ಕೂಡ ನಾವು ವಿನಂತಿ ಏನು ಮಾಡ್ತಾ ಇದ್ದೀವಿ ಅಂದರೆ, ಸರ್ ಇವ್ರಿಗೆ ಪಬ್ಲಿಕ್ ಒಂದು ಡಿಬೇಟ್ ಕರೆಸಿ, ದಯವಿಟ್ಟು ನಿಮ್ಮ ಕಾನೂನು ಇಲಾಖೆಯಿಂದ ಇವ್ರಿಗೆ ರಕ್ಷಣೆ ಕೊಡಿ. ನಾವು ಕೂಡ ಅವ್ರ ರಕ್ಷಣೆಗೆ ಇದ್ದೀವಿ, ನಮ್ಗೆ ಜಗಳ ಬೇಕಾಗಿಲ್ಲ. ಸರಿನಾ? ದಯವಿಟ್ಟು ಈ ದಾಖಲಾತಿಗಳು ನಮ್ಮ ಹತ್ರ ಭಾಳಷ್ಟಿದೆ, ಅವರ ಅಲಿಮುಲ್ಲಾ ಸಾಹೇಬ್ರ ಹತ್ರನೂ ಇದೆ. ಸರಿನಾ? ಜನಗಳು ನಾವೆಲ್ಲ ಸಿಕ್ಕಾಪಟ್ಟೆ ಕ್ವಶನ್ಸ್ಗಳಿದೆ, ತುಂಬ ಕ್ವಶನ್ಸ್ಗಳಿದೆ ಸರ್. ದಯವಿಟ್ಟು ಅವ್ರನ್ನ ಕರೀರಿ. ಒಂದು ಹಾಲ್ ನಾವೇ ಬುಕ್ ಮಾಡ್ತೀವಿ, ಅದ್ರ ವ್ಯವಸ್ಥೆ ಮಾಡ್ತೀವಿ. ಅಲ್ಲೇ ಬಾತ್ರೂಮ್ ಗೀತ್ರೂಮ್ ಊಟ ತಿಂಡಿ ಎಲ್ಲ ವ್ಯವಸ್ಥೆ ಮಾಡಿಸೋದ. ಸರಿನಾ? ದಯವಿಟ್ಟು ಆ TV ಮುಂದೆ, ಮಾಧ್ಯಮದ ಮುಂದೆ ಡಿಬೇಟ್ ನಡೀಲಿ, ಒಂದು ಆರೋಗ್ಯಕರ ಡಿಬೇಟ್ ನಡೀಲಿ. ಪ್ರೀತಿಯಿಂದ ಕ್ವಶನ್ಸ್ಗಳು ಕೇಳಿದ್ರೆ ಅವ್ರು ಆನ್ಸರ್ ಕೊಡಲಿ, ದಾಖಲೆ ಸಮೇತ ಕೊಡಲಿ. ಸರಿನಾ? ಆಮೇಲೆ ಅದಕ್ಕೆ ವಕ್ಫ್ ಬೋರ್ಡ್ ಆಫೀಸರ್ನು ಕರೆಸ್ಬೇಕು, ಮಂಡ್ಯದಿಂದ ಇಲ್ಲಿಗೆ ಕರೆಸಿ ಆರೋಗ್ಯಕರವಾದ ನಡಿಬೇಕು, ಅದನ್ನ ನಡೆಸ್ಕೊಡ್ಬೇಕು ಅಂತ ಹೇಳಿ ದಂಡಾಧಿಕಾರಿಗಳಲ್ಲಿ ವಿನಂತಿ ಮಾಡ್ಕೋತಾ ಇದ್ದೀವಿ. ನಮ್ಮ ಮೇಲೆ ಸುಳ್ಳು ಕೇಸ್ಗಳು ಹಾಕಿ ನೀವು ಏನು ಈ ರೀತಿ ಎಲ್ಲ ಮಾಡಿದ್ರೆ ನಮಗೆ ಅದರಿಂದ ಏನು ಪ್ರಯೋಜನ ಇಲ್ಲ. ನಾವು ಈ ಕ್ವಶನ್ನ ಕೇಳ್ತೀವಿ. ಇದು ನಮ್ಮ ಪಬ್ಲಿಕ್ ಪ್ರಾಪರ್ಟಿ, ಪಬ್ಲಿಕ್ ಇಂಟ್ರೆಸ್ಟ್, ಪಬ್ಲಿಕ್ ಕ್ವಶನ್, ಪಬ್ಲಿಕ್ ಡಿಮ್ಯಾಂಡು. ಇಟ್ ಈಸ್ ಆಲ್ ಆಫ್ ದಿ ಪಬ್ಲಿಕ್ ಇಂಟ್ರೆಸ್ಟ್. ಸರಿನಾ ಮೇಡಮ್? ದಯವಿಟ್ಟು ಇದು ನಮ್ಮ ವೈಯಕ್ತಿಕ ವಿಷಯಗಳಲ್ಲ. ಇದು ನೀವು ಕೂಡ ದಂಡಾಧಿಕಾರಿಗಳು, ಇವರು ಅಕೌಂಟ್ ಸ್ಟೇಟ್ಮೆಂಟ್ ಕೊಡಲ್ಲ ಅಲ್ಲಿ ಇದು ಕೇಳಿದ್ರೆ ಅದೆಲ್ಲ. ಆಮೇಲೆ ನಿಮಗೆ ಗೊತ್ತು, ಈ ಟೆಂಡರ್ ಪ್ರತಿಕೆಗಳು ಹೇಗೆ ನಡೀತಾ ಇದೆ, ಏನು ಮಾಡ್ತಿದ್ದಾರೆ ಅಂತ ಅದ್ರ ಬಗ್ಗೆನೂ ಡೀಟೇಲ್ಸ್ ಕೊಡಲ್ಲ. ದಯವಿಟ್ಟು ಇದೆಲ್ಲ ಜನಗಳ ಮುಂದೆ ತರಬೇಕು ನೀವು. ಇದೆಲ್ಲ ನಮ್ಮ ಪಬ್ಲಿಕ್ ಗೊತ್ತಾಗಬೇಕು. ನಾವು ಕೇಳ್ತಾ ಇದ್ದೀವಿ, ಕೇಳಿ ಸಾಕಾಗೋಗಿದ್ದೀವಿ ಮೇಡಮ್. ದಯವಿಟ್ಟು ಮೇಡಮ್ ನಿಮ್ಮ ಕೈ ಮುಗಿತೀವಿ. ನೀವು ಇಲ್ಲಿ ಈಗ ನಮಗೆ ಕೇಳ್ತಾರೆ, ಯಾರೋ 107 ಕೇಸ್ ಆಗಿದೆ ಏನೋ ಅಂತ ಹೇಳ್ತಾ ಇದ್ರು. ಆದರೆ ನನಗೂ ಇದುವರೆಗೂ ಯಾವುದೂ ನೋಟಿಸ್ ಬಂದಿಲ್ಲ. ಸರಿನಾ? ಅದನ್ನು ಬಂದರೂ ನಾವು ನಿಮ್ಮ ಹತ್ರ ಹೇಳೋದು ಇಷ್ಟೇ ವಿನಂತಿ ಮಾಡ್ಕೋತಾ ಇರೋದು, ದಯವಿಟ್ಟು ಇದ್ರ ಬಗ್ಗೆ ಗಮನ ಹರಿಸಿ ಈ ಜನತೆಗೆಲ್ಲ ನಮಗೆ ನೀವು ನಮ್ಮ ದಂಡಾಧಿಕಾರಿಗಳು, ತಾಲೂಕು ದಂಡಾಧಿಕಾರಿಗಳು, ನಿಮ್ಮಲ್ಲಿ ಇಷ್ಟೇ ವಿನಂತಿ. ಇದೆಲ್ಲ ಪಬ್ಲಿಕ್ಗೆ ನೀವು ಇವ್ರು ತೋರಿಸಿದ್ರೆ ನಾವು ಯಾಕೆ ಮೇಡಮ್ ಕ್ವಶನ್ಸ್ ಕೇಳೋದ? ಯಾಕೆ ನಾವು ಬರೋದ ಈ ವಿಡಿಯೋದೆಲ್ಲ ಮಾಡ್ಕೊಂಡು? ಆಮೇಲೆ ಕಾನೂನು ರೀತಿ ಅವರು ಕ್ರಮ ತಗೊಂಡ್ರೆ ನಾವು ಯಾಕೆ ಇದನ್ನೆಲ್ಲ ಮಾಡ್ಬೇಕು ಹೇಳಿ? ನಾವು ಮಾಡೋ ಅವಶ್ಯಕತೆ ಇಲ್ಲ ಮೇಡಮ್. ಇಷ್ಟು ವಿನಂತಿ ಮಾಡ್ಕೊಂಡು ದಯವಿಟ್ಟು ನಿಮ್ಮಲ್ಲೆಲ್ಲರಿಗೂ ಈ ನನ್ನ ಮಾತನ್ನ ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ, ಜೈ ಇಂಡಿಯಾ, ಜೈ ಟಿಪ್ಪು ಸುಲ್ತಾನ್. ನಮಸ್ಕಾರ.